ಇಂದು ನಾನು ನಿಮಗೆ ಹೇಳಲಿರುವುದು ಸ್ಪೈನಲ್ ಚಿಲ್ಲಿಂಗ್, ಕತ್ತಲೆಯಲ್ಲಿಯೂ ಬಳುಕುವಂತಹ, ಮನಸ್ಸಿಗೆ ಬಿಸಿ ತರುವಂತಹ ಒಂದು ಹಾರರ್ ಕಥೆ. ಕಥೆಯ ಹೆಸರು ಅತ್ತಿಗರ ಮನೆಯಲ್ಲಿನ ನಿಗೂಢ ನೆರಳು. ಆದ್ದರಿಂದ ಬೆಳಕನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ಹೆಗಲೆಯಲ್ಲಿ ಯಾರೂ ನಿಲ್ಲದಿರಲಿ, ಏಕೆಂದರೆ ಈ ಕಥೆ ಮುಂದುವರಿದಂತೆ ಒಂದೊಂದು ನೆರಳು ನಿಮಗೂ ಹತ್ತಿರ ಬರುತ್ತಿರಬಹುದು. ಅವಿನಾಶ ಎಂಬ ಯುವಕ ನಗರದಲ್ಲಿ ಕೆಲಸ ಮಾಡುತ್ತಿದ್ದವನು. 3 ದಿನಗಳ ರಜೆ ಸಿಕ್ಕಿದ್ದರಿಂದ ಊರಿನ ತುದಿಯಲ್ಲಿ ಇರುವ ತನ್ನ ಅತ್ತಿಗರ ಮನೆಗೆ ಹೋಗಲು ನಿರ್ಧರಿಸುತ್ತಾನೆ. ಮಳೆಯ ಮೋಡ ತುಂಬಿದ ಸಂಜೆ, ಕತ್ತಲೆಯ ಗಾಳಿ ಮತ್ತು ಮಣ್ಣಿನ ಮಂಜಿನ ವಾಸನೆ ತುಂಬಿದ ಹಾದಿ. ಹಾದಿಯ ಕೊನೆಗೆ ಒಂದು ಹಳೆಯ ಮನೆ, ಗೋಡೆಗಳಲ್ಲಿ ಬಿರುಕು, ಕಿಟಕಿಗಳಲ್ಲಿ ಜಂಜೀರದ ಜಂಗು, ಬಾಗಿಲಿನ ಮುಂದೆ ಬಿದ್ದಿರುವ ಒಣ ಎಲೆಗಳ ರಾಶಿ. ಅವಿನಾಶ ಮನೆಗೆ ಕಾಲಿಟ್ಟ ಕ್ಷಣ ಒಂದು ವಿಚಿತ್ರವಾದ ನಿಶ್ಚಲತೆ ಅವನ ಎದೆಗೆ ಬಡಿದು ಬರುತ್ತದೆ. ಆ ನಿಶ್ಚಲತೆಯೊಳಗೆ ಯಾವುದೋ ಅಡಗಿದ ಕೂಗು, ಅಡಗಿದ ವ್ಯಾಕುಲತೆ ಇದ್ದಂತೆ. ಆದರೆ ಅತ್ತಿಗ ನರಸಮ್ಮ ಮಾತ್ರ ಸಾಧಾರಣ, ಮೃದುವಾದ ನಗೆಯಿಂದ ಅವನನ್ನು ಬರಮಾಡುತ್ತಾರೆ. ಮನೆಯೊಳಗಡೆ ನರಸಮ್ಮ ಅವನಿಗೆ ಊಟ ಮಾಡಿಸುತ್ತಿದ್ದರೂ ಅವನ ಕಣ್ಣುಗಳು ಮನೆ ತುಂಬಾ ಒಂದೇ ವಿಷಯವನ್ನೇ ಹುಡುಕುತ್ತಿರುತ್ತವೆ. ಈ ಮನೆಯಲ್ಲಿ ಏನು ತಪ್ಪಾಗಿದೆ ಎಂಬ ಪ್ರಶ್ನೆ. ಆ ವೇಳೆ ಅವನು ಗಮನಿಸುತ್ತಾನೆ. ಹಿಂಬದಿಯ ಕೊಠಡಿ, ಬಾಗಿಲಿಗೆ ಬೀಗು ಹಾಕಿದೆ. ಬಾಗಿಲಿನ ಹ್ಯಾಂಡಲ್ಲಿಗೆ ಕೆಂಪು ನೂಲು ಕಟ್ಟಿದೆ. ಬಾಗಿಲ ಮುಂದೆ ಪ್ರತಿದಿನ ಬೆಳಗುವ ಒಂದು ಸಣ್ಣ ದೀಪ. ಅವಿನಾಶ ಕೇಳುತ್ತಾನೆ, ಅತ್ತಿಗೆ, ಈ ಕೊಠಡಿ ಯಾಕೆ ಹೀಗಿದೆ? ನರಸಮ್ಮ ಗಂಭೀರವಾಗಿ ಉತ್ತರಿಸುತ್ತಾರೆ, ಮಗ, ಆ ಕೊಠಡಿಗೆ ಯಾವ ಕಾರಣಕ್ಕೂ ಹೋಗಬೇಡ. ಆ ರಾತ್ರಿ ಮನೆಗೆ ವಿಚಿತ್ರ ನಿಶ್ಶಬ್ದತೆ. ಮಳೆಹಣಿ ಕಿಟಕಿಗೆ ತಟ್ಟುವ ಶಬ್ದ, ಗಾಳಿಯ ನಡುಗು ಮತ್ತು ಕ್ಲಾಕ್ನ ಟಿಕ್ ಟಿಕ್ ಧ್ವನಿ ಮಾತ್ರ. ಮಧ್ಯರಾತ್ರಿ 12 ಗಂಟೆಗೆ ಟಕ್ ಟಕ್ ಟಕ್. ಹಿಂಬದಿ ಬೀಗು ಹಾಕಿದ ಕೊಠಡಿಯ ಬಾಗಿಲು ಒಳಗಿನಿಂದ ತಟ್ಟುವ ಶಬ್ದ. ಅವಿನಾಶ ಹೆದರಿಕೊಂಡು ಎದ್ದು ಬಾಗಿಲಿನ ಹತ್ತಿರ ಹೋಗುತ್ತಾನೆ. ಅವನು ಕಿವಿಯನ್ನು ಬಾಗಿಲಿಗೆ ಹಚ್ಚುವಷ್ಟರಲ್ಲಿ ಒಂದೊಂದು ಸದ್ದಿಲ್ಲದ, ಕಂಪಿಸುವ ಹೆಣ್ಣಿನ ಧ್ವನಿ ಕೇಳುತ್ತದೆ. ತಮ್ಮ, ಬಾಗಿಲು ತೆರೆ, ಇಲ್ಲಿ ತುಂಬ ಕತ್ತಲ, ನನಗೆ ಹೊರಬರೋದು ಬೇಕು. ಅವಿನಾಶ ಬೆಚ್ಚಿಬಿದ್ದು ಹಿಂಭಾಗಕ್ಕೆ ಕುಳಿತುಕೊಳ್ಳುತ್ತಾನೆ. ಒಂದು ಕ್ಷಣವೂ ನಿಲ್ಲದೆ ಅತ್ತಿಗನ ಕೊಠಡಿಗೆ ಓಡುತ್ತಾನೆ. ಅತ್ತೇಳಿಸುತ್ತಾನೆ, ಅತ್ತಿಗೆ, ಆ ಕೊಠಡಿಯಲ್ಲಿ ಯಾರೋ ಇದ್ದಾರೆ. ನರಸಮ್ಮ ಎದ್ದು ಕೂತು, ಯಾರೂ ಇಲ್ಲ, ಆ ಕೊಠಡಿ 20 ವರ್ಷಗಳಿಂದ ತೆಗೆಯುವುದೇ ಇಲ್ಲ ಮಗ. ಅವಿನಾಶ ನಡುಗುತ್ತಾನೆ, ಆದರೆ ನಾನು ಧ್ವನಿ ಕೇಳಿದೆ. ನರಸಮ್ಮ ನಿಧಾನವಾಗಿ ಅವನ ಕೈ ಹಿಡಿದು ಕುಳ್ಳಿರಿಸುತ್ತಾರೆ. ಅವರ ಕಣ್ಣುಗಳಲ್ಲಿ ಒಂದು ಆಳವಾದ ದುಃಖ. ಅವರು ಕತೆ ಹೇಳಲಾರಂಭಿಸುತ್ತಾರೆ. ಮಗ, ನನಗೆ ಒಂದು ಮಗಳಿದ್ದಳು, ಶಾಲಿನಿಯಂತ. ನಗು, ಸಂತೋಷ, ಮುದ್ದಿನ ಮಗು. ಆದರೆ ಒಂದು ರಾತ್ರಿ ಅವಳು ಕಾಣೆಯಾಗಿದ್ದಳು. ಮುಂದಿನ ದಿನ ಹಿತ್ತಲಿನ ಬಾವಿಯಲ್ಲಿ ಅವಳ ಗೆರೆಯ ಚೂರು, ರಕ್ತದ ಕಲೆ, ಮಂಗಳಸೂತ್ರದ ತುಂಡು. ಪೊಲೀಸರು ಏನೂ ಮಾಡಲಿಲ್ಲ. ನಾನು ಆ ಕೊಠಡಿಯನ್ನು ಬೀಗು ಹಾಕಿದೆ. ಅವಳ ಬಟ್ಟೆಗಳನ್ನೂ ಹಾಗೆ ಇರಿಸಿದ್ದೇನೆ. ಆದರೆ ಅವಳು ಹೋಗಿಲ್ಲ ಮಗ. ಅವಳ ಆತ್ಮ ಇನ್ನೂ ಇಲ್ಲಿಯೇ ಇದೆ. ಮುಂದಿನ ದಿನದಿಂದಲೂ ವಿಚಿತ್ರ ಘಟನೆಗಳು ಅವಿನಾಶ್ ಸುತ್ತ ತುಂಬುತ್ತವೆ. ಅವನು ಕನ್ನಡಿಯಲ್ಲಿ ನಿಂತಿರುವಾಗ ಹಿಂದಿನಿಂದ ಬಿಳೀ ನೆರಳು ಹಾದು ಹೋಗುವುದು. ತಿರುಗಿ ನೋಡಿದರೆ ಯಾರೂ ಇಲ್ಲ. ರಾತ್ರಿ ಮಲಗಲು ಹೋದರೆ ಹಾಸಿಗೆಯ ಮೇಲೆ ನೀರಿನ ಗುರುತು, ಅದಕ್ಕೆ ಬಾವಿಯ ಕಸವಾಸನೆಯೇ. ಅರ್ಧರಾತ್ರಿ ಹುಡುಗಿಯ ಮೃದು ನಗು, ಅಣ್ಣ, ಆಟ ಆಡೋಣ. ಅವಿನಾಶ ಕಿವಿ ಮುಚ್ಚಿಕೊಂಡು ಕುಸಿಯುತ್ತಾನೆ. ಭಯ ಅವನನ್ನು ನಿಧಾನವಾಗಿ ನುಂಗುತ್ತಿರುತ್ತದೆ. ಒಂದು ಬೆಳಗ್ಗೆ ಅವನು ಬಾವಿ ಕಡೆಗೆ ಹೋಗುತ್ತಾನೆ. ಬಾವಿಯೊಳಗೆ ಅನಿರ್ವಚನೀಯ ಶಾಂತಿ. ಆ ಶಾಂತಿಯೊಳಗೆ ಒಂದು ಪೆಟ್ಟಿಗೆ. ಆ ಪೆಟ್ಟಿಗೆಯಲ್ಲಿ ಶಾಲಿನಿಯ ಡೈರಿ. ಅವನು ಅದನ್ನು ಓದುತ್ತಾನೆ. ಡೈರಿಯಲ್ಲಿ ಸತ್ಯ. ಶಾಲಿನಿಯನ್ನು ಊರಿನ 3 ಕುರುಡರೂ ಕಾಡುತ್ತಿದ್ದರು. ಒಂದು ರಾತ್ರಿ ಅವರಿಂದ ತಪ್ಪಿಸಿಕೊಳ್ಳಲು ಓಡುತ್ತಾಳೆ. ಬಾವಿಯ ಬಳಿ ಜಾರಿ ಒಳಗೆ ಬೀಳುತ್ತಾಳೆ. ಆ 3
ಅವಳ ದೇಹವನ್ನು ಬಾವಿಯಲ್ಲಿ ಎಸೆದು ಊರಿನಿಂದ ಓಡಿಹೋಗುತ್ತಾರೆ. ಶಾಲಿನಿಯ ಆತ್ಮ ನ್ಯಾಯಕ್ಕಾಗಿ ಕಾಯುತ್ತಿರುತ್ತದೆ. ಅಷ್ಟರಲ್ಲಿ ಬಾವಿಯ ಹಿಂದೆ ಒಂದು ಚಳಿ, ಒಂದು ಉಸಿರಾಟ, ಒಂದು ನಿಧಾನ ಹಾದುಬರುವ ನೆರಳು. ಅವಿನಾಶ ತಿರುಗುತ್ತಾನೆ. ಬಿಳಿ ಉಡ್ಡೆ ತೊಟ್ಟಿದ, ಕತ್ತಲೆ ಕಣ್ಣುಗಳ, ಮುಖದಲ್ಲಿಯೇ ಬೆಳಕಿಲ್ಲದ ಒಂದು ಹೆಣ್ಣಿನ ಆತ್ಮ. ಶಾಲಿನಿ. ಅವಳು ನಿಧಾನವಾಗಿ ಹೇಳುತ್ತಾಳೆ, ಅಣ್ಣ, ನನ್ನ ಅಮ್ಮಗೆ ನನ್ನ ಕಥೆ ಹೇಳು. ನನಗೆ ಮುಕ್ತಿ ಬೇಕು. ಅವಿನಾಶ ಅತ್ತಿಗೆಯ ಬಳಿಗೆ ಓಡಿಹೋಗಿ ಎಲ್ಲವನ್ನು ಹೇಳುತ್ತಾನೆ. ಅತ್ತಿಗೆ ಆಘಾತದಲ್ಲಿ ಕುಸಿದುಕೊಂಡು ಅಳುತ್ತಾ ತನ್ನ ಮಗಳ ಬಟ್ಟೆಗಳನ್ನು ಬಿಗ್ಗಿಯಾಗಿ ಹಿಡಿದುಕೊಳ್ಳುತ್ತಾಳೆ. ಆ ಕ್ಷಣ ಮನೆಯೊಳಗೆ ಒಂದು ಮೃದುವಾದ ಬೆಳಕು. ದೀಪಗಳು ಆರಿಬಿಡುತ್ತವೆ. ಅತ್ತಿಗೆಯ ಮೊಣಕಾಲಿನಲ್ಲಿ ಬೆಳಕಿನಂತೆ ಕರಗುತ್ತಾ ಶಾಲಿನಿಯ ಆತ್ಮ ನಿಧಾನವಾಗಿ ಕಾಣೆಯಾಗುತ್ತದೆ. ಅವಳಿಗೆ ಮುಕ್ತಿ ಸಿಕ್ಕಿದೆ. ಆದರೆ ಊರಿನವರು ಇಂದಿಗೂ ಹೇಳುತ್ತಾರೆ, ಮಧ್ಯರಾತ್ರಿ 12 ಗಂಟೆಗೆ ಅತ್ತಿಗರ ಮನೆಯ ಹಾದಿಯಲ್ಲಿ ಒಬ್ಬಳು ಹುಡುಗಿಯ ಹಾಡಿನ ಸ್ವರ ಕೇಳುತ್ತದೆ. ಯಾರು ಕೇಳುತ್ತಾರೋ ಅವರ ಕಾಲುಗಳು ಕ್ಷಣಕ್ಕೂ ಜಡವಾಗಿ ಬಿಡುತ್ತವೆ. ಇದು ಅತ್ತಿಗರ ಮನೆಯಲ್ಲಿನ ನಿಗೂಢ